ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಶ್ರೀ ಆಂಜನೇಯ ಸ್ವಾಮಿನೇ ನಮಃ. ಆತ್ಮೀಯರೇ, ಇಂದು 27ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ, ಈ ದಿವಸದ ಗ್ರಹಗಳ ಸ್ಥಿತಿಗತಿಗಳೇನು, ಈ ದಿವಸದ ಗ್ರಹಚಾರ ಏನಿದೆ 12 ರಾಶಿಯವರಿಗೆ ನೋಡೋಣ ಬನ್ನಿ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಶನಿವಾರವಾಗಿದೆ. ಈ ದಿವಸ ನಕ್ಷತ್ರ ಅನುರಾಧ ನಕ್ಷತ್ರ ಇದೆ. ಸಾಧ್ಯನಾಮ ಯೋಗ ಕೌಲವಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ಖಗೋಳದ ಸ್ಥಿತಿಗತಿಗಳೇನು ನೋಡೋಣವೇ. ನೋಡಿ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಮಿಥುನ ರಾಶಿಯಲ್ಲಿ ರವಿ. ಮಿಥುನ ರಾಶಿಯಲ್ಲೇ ಗುಳಿಕೋದಯವಾಗಿರ್ತಕ್ಕಂಥದ್ದು. ರವಿ ಮಾಂದಿಯರ ಯುತಿ ಇದೆ ಇವತ್ತಿನ ದಿವಸ. ಕರ್ಕಾಟಕ ರಾಶಿಯಲ್ಲಿ ಬುಧ ಗುರು ಶುಕ್ರರ ಯುತಿ, ತ್ರಿಗ್ರಹ ಯೋಗ. ಸಿಂಹರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ ತುಲಾ ಎರಡೂ ರಾಶಿ ಶೂನ್ಯ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ಇಂದಿನ ದಿವಸ. ಧನುಷ್ ಶೂನ್ಯ, ಮಕರವೂ ಶೂನ್ಯ. ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಖಗೋಳದಲ್ಲಿಯ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು. ಆ ಖಗೋಳದಲ್ಲಿಯ ಆಕಾಶಕಾಯಿಗಳ ಮಹತ್ವದಲ್ಲಿ ಮೇಷಾದಿ 12 ರಾಶಿಗಳು ಯಾವ ರೀತಿಯಲ್ಲಿ ಫಲವನ್ನು ನೀಡ್ತಾವೆ ನೋಡೋಣ.